ಬೈಕ್ ಅಪಘಾತ ತಪ್ಪಿಸಲು ಹೋಗಿ ಖಾಸಗಿ ಬಸ್ ಪಲ್ಟಿಯಾಗಿ ಹಲವರಿಗೆ ಗಾಯವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಕುಮದ್ವತಿ ಕಾಲೇಜು ಮುಂಭಾಗ ಘಟನೆ ನಡೆದಿದೆ. ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಬರುತ್ತಿದ್ದ ಖಾಸಗಿ ಬಸ್ ಪಲ್ಟಿಯಾಗಿದೆ. ಬಸ್ನ ಮುಂದೆ ಹೋಗ್ತಿದ್ದ ಬೈಕ್ ಸವಾರ ಹಂಪ್ಸ್ ತಪ್ಪಿಸಲು ಹೋಗಿ ಬಸ್ನ ಬಲಭಾಗಕ್ಕೆ ತಿರುಗಿಸಿದ್ದಾನೆ. ಈ ವೇಳೆ ಅಪಘಾತ ಆಗ್ತಿರೋದನ್ನು ತಪ್ಪಿಸಲು ಬಸ್ ಚಾಲಕ ಟ್ರೈ ಮಾಡಿದ್ದಾನೆ. ಈ ವೇಳೆ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಬಸ್ ಪಲ್ಟಿಯಾಗಿದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಬೆಂಗಳೂರಿನಲ್ಲಿ ಬೆಕ್ಕಿನ ವಿಚಾರಕ್ಕೆ ಕಿರಿಕಾಗಿದೆ. ಅಕ್ಕಪಕ್ಕದ ಮನೆಯವರ ನಡುವೆ ಟಾಕ್ ವಾರ್ ನಡೆದಿದೆ. ಹೆಣ್ಣು ಬೆಕ್ಕು ಮರಿ ಹಾಕಿದ್ದಕ್ಕೆ ಮಾಲೀಕರ ನಡುವೆ ಫೈಟ್ ನಡೆದಿದೆ. ಹೆಣ್ಣು ಬೆಕ್ಕು ಮರಿ ಹಾಕಲು ನಿಮ್ಮ ಮನೆಯ ಗಂಡು ಬೆಕ್ಕು ಕಾರಣ ಅಂತ ತಗಾದೆ ತೆಗೆದು ಗಂಡು ಬೆಕ್ಕಿನ ಮಾಲೀಕರಿಗೆ ಮನಬಂದಂತೆ ಬೈದಿದ್ದಾರೆ. ಬೆಕ್ಕಿನ ಮರಿಯನ್ನ ತಂದು ಬಿಸಾಕಿ ಕ್ಯಾತೆ ತೆಗೆದಿದ್ದಾರೆ. ಕ್ಯಾಟ್ ಓನರ್ಸ್ ಗಲಾಟೆಗೆ ಮರಿಗಳು ದಿಕ್ಕಾಪಾಲಾಗಿ ಓಡಿವೆ. ಇನ್ನು ಗಂಡು ಬೆಕ್ಕಿನ ಮಾಲೀಕ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಶೇಷಾದ್ರಿಪುರಂ ಪೊಲೀಸರು ಗಲಾಟೆ ನಿಲ್ಲಿಸಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಮಹಿಳೆಯರನ್ನ ವಂಚಿಸುವುದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಈಗಾಗಲೇ ಇಬ್ಬರ ಜೊತೆ ಮದುವೆ ಆಗಿರೋ ಯುವಕ ಮೂರನೇ ಯುವತಿ ಜೊತೆ ಎಂಗೇಜ್ಮೆಂಟ್ಗೆ ಮುಂದಾಗಿದ್ದ. ಇದರಿಂದ ರೋಸಿ ಹೋದಂತಹ ಮೊದಲ ಪತ್ನಿ ಗೂಸಾಕೊಟ್ಟಿದ್ದಾಳೆ. ಬೆಂಗಳೂರಿನ ಜಿಗಣಿ ಬಳಿ ಘಟನೆ ನಡೆದಿದೆ. ಸದ್ಯ ಘಟನೆ ಬಳಿಕ ರವಿ ಎಸ್ಕೇಪ್ ಆಗಿದ್ದು ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ. ಅವನಿಗೆ ಜಾಸ್ತಿ ಹುಡುಗಿರ್ ಶೋಕಿ ಜಾಸ್ತಿ ಸರ್. ಅವನು ನನ್ನ ಸ್ವಂತ ಅತ್ತೆ ಮಗನೇ. ಅವನಿಗೆ ದುಡ್ಡು ಬೇಕಂತೆ ಸರ್, ನನ್ನ ಕಡೆಯಿಂದ ದುಡ್ಡು ಬೇಕಂತೆ. ಸೈಟು ಮನೆ ಹೊಲ ಎಲ್ಲ ಕೊಟ್ಟರೆ ಅವನು ನನ್ನ ಜೊತೆ ಜೀವನ ಮಾಡ್ತಾನಂತೆ. ಅದಕ್ಕಾಗಿ ಅವ್ನು ನನಗೆ ಡೈಲಿ ಹೊಡೆಯೋದು ಬಡಿಯೋದು ಹಿಂಸೆ ಕೊಡೋದು ಎಲ್ಲ ಮಾಡೋದು. ವರದಕ್ಷಿಣೆ ಕಿರುಕುಳ ಸರ್. ಶಿವಮೊಗ್ಗದಲ್ಲಿ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದಾನೆ. ಹಿಂಗೆ ಒಂದಿನ ಏಕಾಏಕಿ ಬಂದರು ಅವರು ಹುಡುಗಿ ಮನೆಯವರು. ನೀನು ಹಿಂಗೆ ಹೆಂಡ್ತಿನ ಪ್ರೆಗ್ನೆಂಟ್ ಇಟ್ಕೊಂಡು ನೀನು ಮದುವೆ ಮಾಡಿಕೊಂಡು ಬಂದು ನನ್ನ ಹತ್ರ ಹೆಂಗೋ ಬಂದೆ ನಮ್ಮ ಮನೆಗೆ ಅಂತ ಹೇಳಿ ಚೆನ್ನಾಗಿ ಹೊಡೆದ್ಬಿಟ್ರು ಸರ್. ಅವನಿಗೆ ಅವ್ರು ಬಂದಿದ್ದಾರೆ, ನನ್ನ ಹೊಡೆದಿದ್ದಾರೆ, ಅದಕ್ಕೆ ನೀನೇ ಕಾರಣ ಅಂತ ಹೊಡೆಯೋದು ಸರ್. ಬಸ್ರಿ ಹೆಂಗಸು ಸರ್, ಹೊಟ್ಟೆ ಮೇಲೆ ಕಾಲಿಡ್ತಾನೆ, ಕುತ್ತಿಗೆ ಮೇಲೆ ಕಾಲಿಡ್ತಾನೆ ಸರ್. ಅವನು ಹೊಡೆದು ಪಕ್ಕದ ಮನೆಯವರೆಲ್ಲ ಬಂದು ಬಿಡಿಸೋರು ಸರ್. ನನಗೆ ಈಗ ಬಿಟ್ಟು ಹೊಡೋಗ್ಬಿಟ್ಟ ಸರ್ ಅವನು. ನನಗೆ ನನ್ನ ಗಂಡ ಬೇಕು ಸರ್, ನನ್ನ ಗಂಡನ ಜೊತೆ ನಾನು ಬಾಳ್ಬೇಕು ಸರ್. ಪತಿಯನ್ನ ತ್ಯಜಿಸಿ ಕಾರಿನಲ್ಲೇ ಮಹಿಳೆ ತಾಳಿ ಕಟ್ಟಿಸಿಕೊಂಡಿರುವಂತಹ ಘಟನೆ ಹಾಸನದ ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 8 ವರ್ಷದ ಹಿಂದೆ ಮದುವೆಯಾಗಿದ್ದ ಮಹಿಳೆ ಈಗ ಗಂಡನನ್ನ ಬಿಟ್ಟು ಪ್ರಿಯಕರನೊಂದಿಗೆ ತಾಳಿ ಕಟ್ಟಿಸಿಕೊಂಡಿದ್ದಾಳೆ. ಗಂಡ ಹೆಂಡತಿ ಜಗಳದ ಹಿನ್ನೆಲೆ ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ಮಾಡಿ ನಂತರ ಮಹಿಳೆಯನ್ನ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಬಿಟ್ಟಿದ್ರು. ಈ ವೇಳೆ ತನಗೆ ಗಂಡನೇ ಬೇಕು ಅಂತ ಬಂದಂತಹ ಮಹಿಳೆ ನಾಟಕ ಆಡಿ ಸಾಂತ್ವನ ಕೇಂದ್ರದಿಂದ ಹೊರಗೆ ಬಂದಿದ್ದಾರೆ. ಆ ಬಳಿಕ ಅಂದೇ ಪ್ರಿಯಕರನಿಗೆ ಕರೆ ಮಾಡಿ ಕಾರಿನಲ್ಲೇ ತಾಳಿ ಕಟ್ಟಿಸಿಕೊಂಡು ಎಸ್ಕೇಪ್ ಆಗಿದ್ದಾಳೆ. ವಿವಾಹಿತ ಹೆಣ್ಣಿನ ಬ್ಲ್ಯಾಕ್ ಮೇಲ್ ಆರೋಪಕ್ಕೆ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೆಲಮಂಗಲದ ಟೌನ್ನ ವಾಚರಹಳ್ಳಿಯಲ್ಲಿ ಘಟನೆ ನಡೆದಿದೆ. 28 ವರ್ಷದ ದಿಲೀಪ್ ಆತ್ಮಹತ್ಯೆ ಮಾಡಿಕೊಂಡ ಯುವಕ. ಮಹಿಳೆಗೆ ಕರೆ ಮಾಡಿ ಮನೆಯ ರೂಮಿನಲ್ಲಿ ನೇಣಿಗೆ ದಿಲೀಪ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಜಿಮ್ ಟ್ರೈನರ್ ಆಗಿದ್ದ ದಿಲೀಪ್ಗೆ ಜಿಮ್ನಲ್ಲಿ 42 ವರ್ಷದ ಮಹಿಳೆ ಪರಿಚಯವಾಗಿದ್ರು. ಮದುವೆ ಆಗಿದ್ದರೂ ಸಂಬಂಧ ಬೆಳೆಸಿ ನಂತರ ಬ್ಲ್ಯಾಕ್ ಮೇಲ್ ಮಾಡಿರುವ ಆರೋಪ ಕೇಳಿಬಂದಿದೆ. ಸದ್ಯ ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದ್ಸಾರಿ ನಮ್ಮದು ದುಡ್ಡು ಕೊಟ್ಟು 2 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಪೇಪರ್ ಮಾಡಿಸ್ಕೊಂಡು ನೋಟ್ರಿ ಮಾಡಿಸ್ಕೊಂಡು ಎಲ್ಲ ಮಾಡಿದ್ದು. ತಿರ್ಗಾ ನಮ್ಮ ಸವಾಸಕ್ಕೆ ಬರಲ್ಲ ಅಂತ ಮಾಡಿಕೊಟ್ಟು ಹೋಗಿದ್ರು. ಮತ್ತೆ ಆ ಹುಡುಗನಿಗೆ ನೆಮ್ಮದಿಗಿಲ್ದಂಗೆ ಟಾರ್ಚರ್ ಕೊಟ್ಟು ಅವ್ನ ಕಣ್ಣಲ್ಲಿ ನೀರು ಕಡಿಸಿ ಆ ಹುಡುಗ ಬದುಕ್ದಂಗೆ ಮಾಡಿಬಿಟ್ರು. ಗಂಡ ಹೆಂಡ್ರಿಬ್ರು ಸೇರಿಬಿಟ್ಟು ನಾವು ರಾತ್ರಿ ಅವ್ಳು ಮೆಸೇಜ್ ಹಾಕೇಳಲ್ಲ ನೋಡೋಣ ಅಂತ ಬಾಗಿಲು ತೆಗಿಲಿಲ್ಲ. ಇಂಥವ್ರಿಂದ ದೂರ ಇರಬೇಕು ಅಂತ ನಾವು ನಮ್ಮ ಹುಡುಗಂಗೆ ಬುದ್ಧಿ ಹೇಳ್ಕೊಟ್ಟು ದೂರ ಇದ್ವಿ. ಆದರೆ ಈಗ ಇದು ಯಾವ ರೀತಿ ನಡೀತು ಅಂತ ಗೊತ್ತಿಲ್ಲ. ಅವ್ರ ಮಧ್ಯೆ ಫಸ್ಟ್ ನಿಮ್ಮ ಅಣ್ಣನ ಕಾಪಾಡ್ಕೊಳ್ಳಿ ಅಂತೇಳಿ ಏನಾಯಿತು ಯಾಕೆ ಹಿಂಗೆ ಅಂದಾಗ ಹೋಗಿ ನೋಡಿ ಅವನು ವಿಡಿಯೋ ಕಾಲ್ ಮಾಡಿ ನನಗೆ ಹ್ಯಾಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಇವಳಿಗೆ ಮೆಸೇಜ್ ಹಾಕಿದ್ದಾಳೆ ಸರ್. ಅದು ಪ್ರೂಫು ಇದೆ. ಆಮೇಲೆ ಇವಳು ತಕ್ಷಣ ಅಪ್ಪ ಅಂತ ಕೂಗಿದ್ದಾಳೆ. ನಮ್ಮಣ್ಣ ಮಲಗಿದ್ರಲ್ಲ ಎದ್ದು ಓಡೋಗಿದ್ದಾರೆ ಮೇಲಿಗೆ ಹೋಗಿ ಡೋರ್ನ ಲಾಕ್ ಮಾಡಿದ್ದಾರೆ. ಅವನು ಇದು ಡೋರ್ ಓಪನ್ ಮಾಡಿಲ್ಲ. ಇರೋನೊಬ್ಬ ಮಗ ನಮ್ಮ ವಂಶದ ಕುಡಿ ಅವನು ಈ ರೀತಿ ಆಗಿದ್ದಾನೆ ಅಂದರೆ ಮುಂದೆ ಈ ಥರ ಎಷ್ಟು ಜನಕ್ಕೆ ಮೋಸ ಮಾಡ್ತಾಳೋ ಗೊತ್ತಿಲ್ಲ. ಹಣಕ್ಕಾಗಿ ಸ್ನೇಹಿತನನ್ನೇ ಕಿಡ್ನಾಪ್ ಮಾಡಿದ ವಿದ್ಯಾರ್ಥಿಗಳು ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು ಐಷಾರಾಮಿ ಜೀವನ ನಡೆಸುವ ಸಲುವಾಗಿ ಸ್ನೇಹಿತನನ್ನೇ ಕಿಡ್ನಾಪ್ ಮಾಡಿದ್ದಾರೆ. ಒರಿಸ್ಸಾ ಮೂಲದ ವಿದ್ಯಾರ್ಥಿಯನ್ನ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಆದ ಸ್ನೇಹಿತರು ಮಡಿವಾಳ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾಗಿರುವಂತಹ ಪೊಲೀಸರು ಕೇವಲ 2 ಗಂಟೆಯಲ್ಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಕೃತ್ಯಕ್ಕೆ ಬಳಸಿದ ಕಾರು ಸೇರಿದಂತೆ ನಕಲಿ ಮೆಟಲ್ ಗನ್ ಮತ್ತು ಚಾಕುವನ್ನು ಜಪ್ತಿ ಮಾಡಿದ್ದಾರೆ. ಹೋಗ್ತಾ ಇರುವ 4 ಜನ ಸೇರಿ ಹುಡುಗನ್ನು ಕರ್ಕೊಂಡು ಹೋಗಿದ್ದಾರೆ. ಮತ್ತು
ದುಡ್ಡನ್ನು ಸಹ ಡಿಮ್ಯಾಂಡ್ ಮಾಡಿದ್ದಾರೆ, ಅವ್ರಿಗೆ ಹೆದರಿಸಿ ದುಡ್ಡನ್ನು ಸಹ ಡಿಮ್ಯಾಂಡ್ ಮಾಡಿದ್ದಾರೆ. ಬಟ್ ಇವರೆಲ್ಲರೂ ಒಂದೇ ಸಂಸ್ಥೆಯಲ್ಲಿ ಓದ್ತಾ ಇರೋರು, ಕೆಲವೊಬ್ಬರು ಆ ಸಂಸ್ಥೆಯಿಂದ ಓದ್ಬಿಟ್ಟು ಹೊರಗಡೆ ಕೆಲಸ ಮಾಡ್ತಾ ಇದ್ದವರು. ಇದ್ರ ಮೇಲೆ ನಾವು ತನಿಖೆಯನ್ನು ಮುಂದುವರಿಸಿದ್ವಿ. ಈಗಾಗಲೇ ಅವರು ಎಲ್ಲರೂ ನಾವು ದಸ್ತಗಿರಿ ಮಾಡಿ ತನಿಖೆಗೆ ಒಳಪಡಿಸಿದ್ವಿ. ಈ ಸಂಬಂಧಪಟ್ಟಂಗೆ ಇವರು ಬೇರೆನಾದರೂ ಸ್ಟೂಡೆಂಟ್ಸ್ಗೆ ಸಹ, ಅವ್ರ ಜೊತೆಗೆ ಇದ್ದವರು ಸ್ಟೂಡೆಂಟ್ಸ್ಗೆ ಸಹ ಈ ರೀತಿ ಬೇರೆ ಕಿರುಕುಳ ಕೊಟ್ಟಿದ್ದಾರೆ ಸಹ ನಾವು ತನಿಖೆಯನ್ನು ಮುಂದುವರಿಸಿದ್ವಿ. ದೇಶದಲ್ಲಿ ಝೋಂಬಿ ಡ್ರಗ್ಸ್ ಭಾರೀ ಸದ್ದು ಮಾಡಿತು. ಈ ಬಗ್ಗೆ ಖ್ಯಾತ ಮಾನವ ತಜ್ಞ ಡಾಕ್ಟರ್ PV ಭಂಡಾರಿ ಸ್ಪಷ್ಟನೆ ನೀಡಿದ್ದಾರೆ. ಅಮೆರಿಕದಲ್ಲಿ 2016ರಲ್ಲಿ ಮೊದಲ ಬಾರಿಗೆ ಈ ಡ್ರಗ್ಸ್ ಬಳಕೆಯಾಗಿತ್ತು. ಇದು ಪ್ರಾಣಿಗಳಿಗೆ ಅರವಳಿಕೆ ನೀಡಲು ಬಳಸುವ ಡ್ರಗ್. ಈ ಡ್ರಗ್ ಭಾರತ ದೇಶದಲ್ಲಿ ಎಲ್ಲೂ ಬಳಕೆಯಾಗಿಲ್ಲ. ಆದರೆ ಯಾವೊಬ್ಬ ವ್ಯಕ್ತಿ ಪ್ರತಿಮೆಯಂತೆ ನಿಂತರೆ ಅನೇಕ ಕಾರಣಗಳಿರ್ತವೆ. ಸಕ್ಕರೆ ಪ್ರಮಾಣ ಕಡಿಮೆಯಾದರೂ ಹೈಪೋಗ್ಲೈಸಿಮಿಯಾ ಉಂಟಾಗುತ್ತೆ. ವಿಡಿಯೋ ಮಾಡೋದಕ್ಕಿಂತ ಅಂಥ ಸಂದರ್ಭದಲ್ಲಿ ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ನೀವು ಬೆಂಗಳೂರಿನಲ್ಲಿ ಝಾಂಬಿ ಡ್ರಗ್ಸ್ಗಳ ಕಾಟ ಅಂತ ಒಂದು ಇದನ್ನ ಕೇಳಿರ್ಬೋದು. ಅಮೆರಿಕದ ಫಿಲಾಡೆಲ್ಫಿಯಾದಲ್ಲಿ ಇದು 2016ರಲ್ಲಿ ಮೊಟ್ಟ ಮೊದಲಿಗೆ ಉಪಯೋಗಿಸಿದಂಥದ್ದು. ಇದು ಪ್ರಾಣಿಗಳಿಗೆ ಅರಿವಳಿಕೆ ಕೊಡುವುದಕ್ಕಾಗಿ ಉಪಯೋಗಿಸುವ ಒಂದು ಡ್ರಗ್ ಆಗಿದೆ. ಇದು ಮನುಷ್ಯರು ಉಪಯೋಗಿಸಲಿಕ್ಕೆ ಶುರು ಮಾಡಿದಾಗ ಅದರಲ್ಲಿ ಈ ಮನುಷ್ಯರಿಗೆ ಚರ್ಮದಲ್ಲಿ ಭಯಾನಕ ಗಾಯಗಳಾಗುತ್ತಾ ಇದ್ದದ್ದು, ಹಾಗೂ ಈ ಮನುಷ್ಯರು ಒಂದು ರೀತಿಯಲ್ಲಿ ಒಂದು ಸ್ಟ್ಯಾಚ್ಯೂ ತರ ಗಂಟೆಗಟ್ಟಲೆ ನಿಲ್ಲುವಂಥದ್ದು, ಇದನ್ನ ಗಮನಿಸಿ ಇದನ್ನ ಝಾಂಬಿ ಡ್ರಗ್ಸ್ ಅಂತ ಕರೀತಾ ಇದ್ರು. ಆದರೆ ಇದು ಭಾರತ ದೇಶದಲ್ಲಿ ಇಷ್ಟರವರೆಗೆ ಎಲ್ಲಿಯೂ ಪ್ರೂವ್ ಆಗಿ. ಶಕ್ತಿ ಯೋಜನೆಯನ್ನ ಕಂಡಕ್ಟರ್ ದುರುಪಯೋಗಪಡಿಸಿಕೊಂಡಿರೋ ಕರಾಳ ದಂಧೆ ಇದೀಗ ಬಯಲಾಗಿದೆ. ಕನ್ನಡ ಬಾರದ ಪುರುಷ ಪ್ರಯಾಣಿಕರನ್ನೇ ಟಾರ್ಗೆಟ್ ಮಾಡೋ ಕಂಡಕ್ಟರ್ಸ್ ಅವರಿಗೆ ಫ್ರೀ ಟಿಕೆಟ್ ನೀಡಿ ವಂಚಿಸುತ್ತಿದ್ರಂತೆ. ಬಸ್ನಲ್ಲಿದ್ದ ಅಧಿಕೃತ QR ಕೋಡ್ ತೆಗೆದುಹಾಕಿ ತಮ್ಮ ವೈಯಕ್ತಿಕ QR ಕೋಡ್ ನೀಡಿ ಹಣ ಹಾಕ್ತಿದ್ರಂತೆ. ಚೆಕಿಂಗ್ ವೇಳೆ ಕರಾಳ ದಂಧೆ ಬಯಲಾಗಿದೆ. ಈಗಾಗಲೇ 4 ಮಂದಿಯನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಆಹಾರ ಅರಸಿ ನಾಡಿಗೆ ಬಂದ ಕಾಡಾನೆಯೊಂದು ಬಾವಿಯೊಳಗೆ ಬಿದ್ದಿತ್ತು. ಸತತ ಕಾರ್ಯಾಚರಣೆ ಬಳಿಕ ಕಾಡಾನೆಯನ್ನ ರಕ್ಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಅರಂತೋಡು ಬಳಿಯ ಪೆರಾಜೆ ಎಂಬಲ್ಲಿ ಕಾಡಾನೆ ಬಾವಿಗೆ ಬಿದ್ದಿತ್ತು. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಮಿಸಿ ಆನೆಯನ್ನ ಹೊರಬಿಟ್ಟಿದ್ದಾರೆ. ಬಾವಿಯಿಂದ ಆನೆ ಹೊರಬಂದು ತೋಟದ ಮಾರ್ಗವಾಗಿ ಅರಣ್ಯದತ್ತ ತೆರಳಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ವರ್ಸಸ್ ದೊಡ್ಡಿ ಬಳಿ ಕಾಡಾನೆಯನ್ನ ನಾಯಿಯೊಂದು ಅಟ್ಟಾಡಿಸಿದೆ. ಅರಣ್ಯದಿಂದ ಆಹಾರ ಅರಸಿ ಬಂದಿದ್ದಂತಹ ಕಾಡಾನೆಯನ್ನ ನಾಯಿ ಹಿಮ್ಮೆಟ್ಟಿಸಿದೆ. ನಾಯಿ ಬೊಗಳುತ್ತಿದ್ದಂತೆ ಕಾಡಾನೆ ನಾಯಿ ಮೇಲೆ ಅಟ್ಯಾಕ್ ಮಾಡಲು ಮುಂದಾಗಿದೆ. ಈ ವೇಳೆ ನಾಯಿ ಜೊತೆ ಸ್ಥಳೀಯರು ಕಿರಿಚಿಕೊಂಡ ಹಿನ್ನೆಲೆ ಕಾಡಾನೆ ಬೆದರಿ ಕಾಡಿನತ್ತ ಓಡ್ ಹೋಗಿದೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀ ಪದಚ್ಯುತಿ ಮಾಡಲಾಗಿದೆ. ವಚನಾನಂದ ಶ್ರೀ ವಿರುದ್ಧ ಹಲವು ಆರೋಪ ಕೇಳಿಬಂದ ಹಿನ್ನೆಲೆ ಪದಚ್ಯುತಿ ಮಾಡಲಾಗಿದೆ. ಈ ಬಗ್ಗೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಟ್ರಸ್ಟಿ ಬಸವರಾಜ್ ದಿಂಡೂರ ಮಾಹಿತಿಯನ್ನು ನೀಡಿದ್ದಾರೆ. ಈ ಕುರಿತು ಮಾತನಾಡಿರುವ ಅವರು, ಇದು ಟ್ರಸ್ಟ್ನ ವೈಯಕ್ತಿಕ ನಿರ್ಧಾರ ಅಲ್ಲ, ಸಮಾಜದ ನಿರ್ಧಾರ. ಶ್ವಾಸಪೀಠ ಅಥವಾ ಹರಿಹರ ಪಂಚಮಸಾಲಿ ಪೀಠದ ಎರಡರಲ್ಲಿ ಒಂದು ಆಯ್ಕೆಗೆ ಹೇಳಿದ್ವಿ. ಆದರೆ ಅವರು ಶ್ವಾಸ ಗುರುಪೀಠವನ್ನ ಬಿಡದೇ ಇರೋದು ಮೇನ್ ಕಾರಣ. ಹೀಗಾಗಿ ಅವರನ್ನ ಪದಚ್ಯುತಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಪಂಚಮಸಾಲಿ ಸಮಾಜ ಧಾರ್ಮಿಕ ಹಿನ್ನೆಲೆ ಮಾಡಬೇಕಂತ ತಿಳ್ಕೊಂಡು 2008ರಲ್ಲಿ ಈ ಪೀಠ ಸ್ಥಾಪನೆ ಆಯಿತು. ಸ್ವಾಭಿಮಾನ, ಸ್ವಾವಲಂಬನೆ, ಸಹಕಾರ, ಸಂಘಟನೆ, ಸಹಬಾಳ್ವೆ ತತ್ವ ಮುಖಾಂತರ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದಕ್ಕೆ ತದ್ವಿರುದ್ಧವಾಗಿ ಸಮಾಜದ ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಇರುವುದರಿಂದ ಅನಿವಾರ್ಯವಾಗಿ ಹಲವಾರು ಬಾರಿ ವಿನಂತಿ ಮಾಡಿಕೊಂಡು ಕಿತ್ತುಕೊಳ್ಳೋಕ್ಕೆ ನಾವು ವಿನಂತಿ ಮಾಡಿಕೊಂಡ್ವಿ. ಆದಾಗ್ಯೂ ಸಾಧ್ಯ ಆಗಲಿಲ್ಲ. ಭಾರವಾದ ಮನಸ್ಸಿಂದ ಈ ತೀರ್ಮಾನವನ್ನು ತೆಗೆದುಕೊಂಡೆ. ಇನ್ನು ವಚನಾನಂದ ಸ್ವಾಮೀಜಿ ಪದಚ್ಯುತಿಯಾಗ್ತಿದ್ದಂತೆ ಮಠದ ಬಳಿ ಭಾರೀ ಹೈಡ್ರಾಮಾ ನಡೆದಿದೆ. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಮಠದ ಬಳಿ ಆಕ್ರೋಶ ವ್ಯಕ್ತವಾಗಿದೆ. ಮಠದ ಮುಂದೆ ವಚನಾನಂದ ಶ್ರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಹಾಗೂ ಶ್ರೀಗಳ ಮಧ್ಯೆ ವಾಗ್ವಾದ ಆಗಿದ್ದು, ಮಠದ ಮುಂದೆ ಬೆಂಬಲಿಗರು ಭಾರೀ ಹೈಡ್ರಾಮಾವನ್ನು ನಡೆಸಿದ್ದಾರೆ. ಇನ್ನು
ಪದಚ್ಯುತಿ ಖಂಡಿಸಿದ ವಚನಾನಂದ ಶ್ರೀ ಮಠದ ಗೇಟ್ ಬಳಿ ಬಂದು ಟ್ರಸ್ಟಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರೋ 12 ಜನ ಹೇಳಿದ್ರೆ ಏನೂ ಆಗಲ್ಲ. ಇದು ಸಮಸ್ತ ಪಂಚಮಸಾಲಿ ಸಮಾಜದ ಮಠವಿದು. ಪೀಠ ಆಗಿರೋದು 2008ರಲ್ಲಿ. ಇವರು 5 ವರ್ಷಗಳಿಗೊಮ್ಮೆ ಟ್ರಸ್ಟಿಗಳು ಬದಲಾಗಬೇಕು. ಆದರೆ ಅದು ಯಾವುದೂ ಆಗಿಲ್ಲ. ಮಠದ ಆಸ್ತಿಗಳನ್ನು ಅಕ್ರಮವಾಗಿ ಇವರ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಇವರ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದರು. ಫೆಬ್ರವರಿ 17-18-2008 ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. 1.5 ದಶಕದಿಂದ ಒಬ್ಬರೇ ಇದ್ದಾರೆ, ಎಲ್ಲ ಅವರೇ ಇದ್ದಾರೆ. ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವರ ಆಸ್ತಿ ಪಾಸ್ತಿಗಳು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪ ಅಂತಂದರೆ, ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ ಅವ್ರು. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೂರುದಾರ ಮಹಿಳೆ 30 ಸೆಕೆಂಡ್ಗಳ ವಿಡಿಯೋ ರಿಲೀಸ್ ಮಾಡಿದ್ದು, ಜಯ ಮೃತ್ಯುಂಜಯ ಸ್ವಾಮೀಜಿ ಮೇಲೆ ನಾನು ದೂರೇ ನೀಡಿಲ್ಲ. ವಿಡಿಯೋದಲ್ಲಿ ನನ್ನ ಮತ್ತು ಸ್ವಾಮೀಜಿ ಮೇಲಿರುವಂತಹ ಆರೋಪ ಎಲ್ಲವೂ ಕೂಡ ಸುಳ್ಳು. ನಾನು ಈ ಕೈ ಬರಹದಲ್ಲಿ ಅರ್ಜಿಯನ್ನ ಗೃಹ ಸಚಿವರಿಗೆ ನೀಡಿದ್ದೇನೆ. ನನ್ನ ಹೆಸರಿನಲ್ಲಿ ಯಾರೋ ದುಷ್ಕರ್ಮಿಗಳು ಅಪಪ್ರಚಾರ ಮಾಡಿದ್ದಾರೆ. ನನಗೆ ಟಿವಿಯಲ್ಲಿ ನೋಡಿದಾಗಲೇ ಈ ವಿಚಾರ ಗೊತ್ತಾಗಿದ್ದು, ನಾನು ಸ್ವಾಮೀಜಿ ವಿರುದ್ಧ ಯಾವುದೇ ದೂರು ನೀಡಿಲ್ಲ. ನನ್ನ ಮೇಲೆ ಯಾವುದೇ ತರಹದ ಲೈಂಗಿಕ ದೌರ್ಜನ್ಯ ಆಗಿಲ್ಲ. ನಾವು ಗುರುಗಳ ಬಳಿ ಯಾವುದೇ ಹಣಕ್ಕೆ ಡಿಮ್ಯಾಂಡ್ ಮಾಡಿಲ್ಲ. ನಮಗೆ ಹಣ ಕೇಳುವಂತಹ ಸ್ಥಿತಿ ಬಂದಿಲ್ಲ ಅಂತ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ನನ್ನ ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ನಾನು ಟ್ರೀಟ್ಮೆಂಟಲ್ಲಿದ್ದೀನಿ. 4ರಿಂದ 5 ದಿನ ನಾನು ಬಂದು ಎಲ್ಲ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ಉತ್ತರ ಕನ್ನಡದ ಶಿರಸಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗದ್ದಲ ನಡೆದಿದೆ. ಶಿರಸಿ ಹಾವೇರಿ ಹೆದ್ದಾರಿ ವಿಚಾರವಾಗಿ ಸಭೆಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಸುನಿಲ್ ನಾಯ್ಕ್ ಶಾಸಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಎಪಿಎಂಸಿ ಮಾಜಿ ಅಧ್ಯಕ್ಷ ಸುನಿಲ್ ನಾಯ್ಕ್ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ನಡುವೆ ಮಾತಿನ ಚಕಮಕಿ ನಡೆದು ಭಾರೀ ಹೈಡ್ರಾಮವೇ ನಡೆದಿದೆ. ಶಿರಸಿ ಹಾವೇರಿ ಹೈವೇ ಕಾಮಗಾರಿ ಸ್ಥಗಿತಗೊಂಡಿದೆ. ನಮ್ಮ ಗೋಳು ಕೇಳೋರಿಲ್ಲ. NHAI ಅಧಿಕಾರಿಗಳೇ ಇಲ್ಲ. ಇದು ಯಾವ ರೀತಿ ಪ್ರಗತಿ ಪರಿಶೀಲನಾ ಸಭೆ ಅಂತ ಕಿಡಿಕಾರಿದ್ರು. ಓಪನ್ ಮೈಕಲ್ಲಿ ಹೇಳ್ರಿ, ಕೊಟ್ಟಿದ್ದು ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಹೇಳ್ರಿ. ಸಭೆ ನಡೀಬಾರ್ದು ಅಂತಾನೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಸಂಬಳದ ವಿಚಾರಕ್ಕೆ ಹಿಂಸಾಚಾರ ನಡೆದಿದೆ. ಖಾಸಗಿ ಕಂಪನಿ ವಿರುದ್ಧ ಉದ್ಯೋಗಿಗಳು ಸಂಬಳ ಹೆಚ್ಚಳ ಮಾಡುವಂತೆ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ಹಿಂಸಾ ರೂಪವನ್ನು ತಾಳಿದ್ದು ಕಲ್ಲು ತೂರಾಟ ನಡೆದಿದೆ. ಪ್ರತಿಭಟನೆಯಲ್ಲಿ ಹಲವು ವಾಹನಗಳು ಬೆಂಕಿಗಾಹುತಿಯಾಗಿದ್ದು, ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಉಪಚುನಾವಣೆ ಬೆನ್ನಲ್ಲೇ ಸಂಪುಟ ಪುನರ್ರಚನೆಗೆ ಹಿರಿಯ ಶಾಸಕರಿಂದ ಒತ್ತಡ ಹೆಚ್ಚಾಗಿದೆ. ಈಗಾಗಲೇ ಕಾಂಗ್ರೆಸ್ನ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ಬಳಿ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಶಾಸಕರು ಒತ್ತಡ ಹಾಕಲಿದ್ದಾರೆ. 20 ಸಚಿವರನ್ನ ಕೈಬಿಟ್ಟು ನಮಗೆ ಸ್ಥಾನ ನೀಡುವಂತೆ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಇಂದು ಕೂಡ ಹಲವು ಶಾಸಕರು ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಇನ್ನು ಡಿಸಿಎಂ ಡಿಕೆಶಿ ಬಣದ ಶಾಸಕರು ಕೂಡ ಏಪ್ರಿಲ್ 14ರ ಬಳಿಕ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಡಿಕೆಶಿ ಬಳಿ ಅನುಮತಿಯನ್ನು ಪಡೆದು ದೆಹಲಿಗೆ ಹೋಗಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. 6 ಗಂಟೆಗೆ ಖರ್ಗೆ ಭೇಟಿಯಾಗಿ ಸಂಪುಟ ಪುನರ್ರಚನೆ ಕುರಿತು ಚರ್ಚೆ ನಡೆಸಲಿದ್ದಾರೆ. ದೆಹಲಿಗೆ ಹೋದ ಶಾಸಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಚಿವ ಸ್ಥಾನ ಕೇಳೋದು ತಪ್ಪಲ್ಲ, ಆದರೆ ಅದಕ್ಕೆ ಸಮಯ ಇದಲ್ಲ. ಪಕ್ಷದ ಚೌಕಟ್ಟಿನ ಒಳಗೆ ಎಲ್ಲರೂ ಮಾತನಾಡಬೇಕು. ನಾನು ಮೀಡಿಯಾದಲ್ಲಿ ಗಮನಿಸಿದ್ದೇನೆ, ಕೆಲವರು ಏನೇನೋ ಮಾತನಾಡ್ತಿದ್ದಾರೆ. ಶಿಸ್ತು ಮೀರಿದ್ರೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ಥರ ನೀವು ಹೇಳ್ತೀರಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಶಾಸಕರ ದೆಹಲಿ ಭೇಟಿ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ್ದ ಗೃಹ ಸಚಿವ ಪರಮೇಶ್ವರ್, ಶಾಸಕರು 2 ಬಾರಿ 3 ಬಾರಿ ಗೆದ್ದಿದ್ದಾರೆ. ಅವರು ಸಮರ್ಥರಾಗಿದ್ದು ಅನುಭವ ಕೂಡ ಇದೆ. ಅವರು ಸಚಿವ ಸ್ಥಾನವನ್ನ ಕೇಳೋದ್ರಲ್ಲಿ ತಪ್ಪಿಲ್ಲ.
ಸಚಿವ ಸ್ಥಾನದ ಕೊಡೋದನ್ನ ಹೈಕಮಾಂಡ್, ಸಿಎಂ, ಅಧ್ಯಕ್ಷರು ನಿರ್ಧಾರ ಮಾಡ್ತಾರೆ. ಅರ್ಹತೆ ಇದೆ, ಕೊಡಿ ಅನ್ನೋದ್ರಲ್ಲಿ ತಪ್ಪಿಲ್ಲ. ನಾಯಕತ್ವ ಬದಲಾವಣೆ ಸೇರಿದಂತೆ ಎಲ್ಲವನ್ನ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಚಿಕ್ಕಮಗಳೂರಿನ ಎನ್ಆರ್ಪುರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿಯು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಂದರೆ ಅವರು ಶಾಸಕರು 2 ಬಾರಿ 3 ಬಾರಿ ಶಾಸಕರಾಗಿದ್ದಾರೆ. ಅವರು ಸಮರ್ಥರಿದ್ದಾರೆ. ಯಾವುದೇ ಸಚಿವ ಸ್ಥಾನವನ್ನು ಕೊಟ್ಟರೆ ನಿಭಾಯಿಸ್ತಕ್ಕಂಥ ಅನುಭವ 3 ಬಾರಿ ಆದಂಥ ಶಾಸಕರಿಗೆ ಅಥವಾ 2 ಬಾರಿ ಆದಂಥ ಶಾಸಕರಿಗೆ ಆಗಿರುತ್ತೆ. ಅದರಿಂದ ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ದಾವಣಗೆರೆ ಬೆಳವಣಿಗೆ ಬೆನ್ನಲ್ಲೇ ಪಟ್ಟ ಉಳಿಸಿಕೊಳ್ಳಲು ಜಮೀರ್ ಹೊಸ ತಂತ್ರ ಶುರು ಮಾಡಿದ್ದಾರೆ ಎನ್ನಲಾಗಿದೆ. ಜಮೀರ್ ಅಹ್ಮದ್ಗೆ ಡಿಸಿಎಂ ಪಟ್ಟಕ್ಕೆ ಬೇಡಿಕೆ ಇಡಲಾಗಿದೆ. ಜಮೀರ್ ಜೊತೆ ನಾವಿದ್ದೇವೆ ಅಂತ ಪೋಸ್ಟ್ ಕೂಡ ಹಾಕಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಹಾಗೂ ಎಸ್ಡಿಪಿಐಗೆ 8 ರಿಂದ 10 ಕೋಟಿ ಫಂಡಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ವರದಿ ನೀಡಲಾಗಿದೆ ಎನ್ನಲಾಗಿದೆ. ಹೀಗಾಗಿ ಜಮೀರ್ರನ್ನ ಸಂಪುಟದಿಂದ ಕೈಬಿಡೋ ಚರ್ಚೆ ನಡೀತಾ ಇದ್ದು, ಪಟ್ಟ ಉಳಿಸಿಕೊಳ್ಳಲು ಜಮೀರ್ ವಿಕ್ಟಿಮ್ ಕಾರ್ಡ್ ತಂತ್ರ ಬಳಸಲು ಮುಂದಾಗಿದ್ದಾರಾ ಎಂಬ ಚರ್ಚೆ ಎದ್ದಿದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದ ಹಿನ್ನೆಲೆ ಎಂಎಲ್ಸಿ ಹಾಗೂ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ಗೆ ರಾಜೀನಾಮೆ ಕೊಡಲು ಸೂಚನೆ ನೀಡಲಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿಗೆ ಕೂಡಲೇ ರಾಜೀನಾಮೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಇನ್ನು ಸೂಚನೆ ನಡುವೆಯೇ ಯಾಕೆ ರಾಜೀನಾಮೆ ಕೊಡ್ಲಿ ಅಂತ ನಜೀರ್ ಉಲ್ಟಾ ಹೊಡೆದಿದ್ದಾರೆ. ಸದ್ಯ ನಜೀರ್ನಿಂದ ರಾಜೀನಾಮೆ ಪಡೆಯುವಂತೆ ಸುರ್ಜೇವಾಲಾ ಸಿಎಂಗೆ ಸೂಚಿಸಿದ್ದಾರೆ. ಸಾದಿಕ್ ಪೈಲ್ವಾನ್ಗೆ ನಾಮಪತ್ರ ಸಲ್ಲಿಸಲು ಸೂಚಿಸಿ ಬಳಿಕ ವಾಪಸ್ ತೆಗೆದುಕೊಳ್ಳದಂತೆ ನೋಡಿಕೊಂಡಂತಹ ಆರೋಪದ ಹಿನ್ನೆಲೆ ರಾಜೀನಾಮೆಗೆ ಹೈಕಮಾಂಡ್ ಸೂಚಿಸಿದೆ. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ದಾವಣಗೆರೆ ಸೋಲಿನ ಮುನ್ಸೂಚನೆಯಿಂದ ಕಾಂಗ್ರೆಸ್ನಲ್ಲಿ ತಲೆದಂಡ ಆಗ್ತಾ ಇದೆ ಎಂದಿದ್ದಾರೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಾರಿ ಶಕ್ತಿ ಸಮ್ಮೇಳನ ನಡೆಯಿತು. ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ ನಾರಿ ಶಕ್ತಿಯನ್ನ ಹಾಡಿ ಹೊಗಳಿದ್ದಾರೆ. ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರು ಉನ್ನತ ಸ್ಥಾನದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ತರ್ತಿರುವ ಮಹಿಳಾ ಮೀಸಲಾತಿ ಬಿಲ್ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಹಕಾರಿಯಾಗಲಿದೆ. ಪಂಚಾಯತ್ನಿಂದ ಪಾರ್ಲಿಮೆಂಟ್ವರೆಗೆ ಮಹಿಳೆಯರ ಮೀಸಲಾತಿ ಹೆಚ್ಚಾಗಲಿದೆ. ಈ ಬಿಲ್ ಮಹಿಳೆಯರ ಪ್ರಾತಿನಿಧ್ಯ ಹೆಚ್ಚಿಸಲು ಸಹಕಾರಿಯಾಗಲಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. 2023 में नई संसद में जो नया भवन निर्माण हुआ उसमें हमने नारी शक्ति वंदन अधिनियम के रूप में प्रथम कदम उठाया था. वह समय से लागू हो सके, महिलाओं की भागीदारी हमारे लोकतंत्र को मजबूती दे, इसके लिए 16 अप्रैल से संसद के ನಾವು ನಾರಿ ಶಕ್ತಿ ವಿಧೇಯಕ ವಿರೋಧಿಗಳಲ್ಲ ಅಂತ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಇವರು ರಾಜಕೀಯ ಕಾರಣಕ್ಕೆ ತಮ್ಮಿಂದ ಬಿಲ್ ಬಂದಿದೆ ಅಂತಿದ್ದಾರೆ. 15ಕ್ಕೆ ಸರ್ವಪಕ್ಷ ಸಭೆ ಕರೆದಿದ್ದೇವೆ. ಸಭೆಯಲ್ಲಿ ಚರ್ಚಿಸಿ ನಮ್ಮ ಮುಂದಿನ ನಡೆ ತೀರ್ಮಾನಿಸುತ್ತೇವೆ. ನಮ್ಮ ಕಾಲದಲ್ಲಿಯೇ ಈ ಪ್ರಸ್ತಾವನೆಯನ್ನ ಮಂಡಿಸಿದ್ವು. ನಾವು ಇದರ ವಿರುದ್ಧ ಅಲ್ಲ ಅಂತ ಹೇಳಿದ್ರು. ಈಗ 15ನೇ ತಾರೀಕು ಆಲ್ ಪಾರ್ಟಿ ಮೀಟಿಂಗು ಸೇರ್ತಾ ಇದ್ದೇವೆ. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಏನು ನಿರ್ಣಯ ತಗೊಳ್ತೇವೆ ಅದು ನಾವು ಕನ್ವೆ ಮಾಡ್ತೇವೆ. ಅದು ಅಲ್ಲದೆ ನಾವು ಯಾರೂ ಕೂಡ ನಾರಿ ಶಕ್ತಿ ಅಥವಾ ವುಮನ್ ರಿಸರ್ವೇಷನ್ಗೆ ವಿರೋಧಿಗಳ ಅಲ್ಲ. ಅಮೆರಿಕ ಇರಾನ್ ನಡುವಿನ ಸಂಧಾನ ಸಭೆ ವಿಫಲವಾದ ಹಿನ್ನೆಲೆ ಹರ್ಮುಸ್ ದಿಗ್ಬಂಧನಕ್ಕೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ರಾತ್ರಿ 7:30ಕ್ಕೆ ಹರ್ಮುಸ್ಗೆ ದಿಗ್ಬಂಧನ ಹಾಕಲು ಸೂಚಿಸಲಾಗಿದೆ. ಹರ್ಮುಸ್ನಲ್ಲಿ ಇರಾನ್ ಹಡಗುಗಳಿಗೆ ನಿರ್ಬಂಧ ಹಾಕಲು ಅಮೆರಿಕ ಮುಂದಾಗಿದೆ. ಇರಾನ್ ಬಿಟ್ಟು ಉಳಿದ ದೇಶಗಳ ಹಡಗುಗಳ ಸಂಚಾರಕ್ಕೆ ಅವಕಾಶ ಕೊಡಲು ಅಮೆರಿಕ ಮುಂದಾಗಿದೆ. ಇನ್ನು ಅಮೆರಿಕದ ಈ ನಡೆಗೆ ಇರಾನ್ ಪಡೆ ಎಚ್ಚರಿಕೆ ಕೊಟ್ಟಿದ್ದು, ಹರ್ಮುಸ್ ಬಳಿ ಸುಳಿದರೆ ದಾಳಿ ಮಾಡುವ ಎಚ್ಚರಿಕೆ ನೀಡಿದೆ. ಇನ್ನು ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಹರ್ಮುಸ್ ಸಂಚಾರ ಸ್ಥಗಿತವಾಗಿದ್ದು, ಹಡಗುಗಳ ಸಂಚಾರ ಬಂದ್ ಆಗಿದೆ. ಇನ್ನು ಹರ್ಮುಸ್ ಬಂದ್ ಆದರೆ ಭಾರತಕ್ಕೆ ಸಂಕಷ್ಟ ಶುರುವಾಗುವುದು ನಿಶ್ಚಿತ. ಹಡಗುಗಳ ಪರಿಶೀಲನೆ ಹಿನ್ನೆಲೆ ಭಾರತಕ್ಕೆ ಬರ್ತಾ ಇರುವಂತಹ ತೈಲದ ಹಡಗುಗಳು ಮತ್ತಷ್ಟು ತಡವಾಗಿ ಬರಲಿದ್ದು, ಇದರಿಂದ ಭಾರತದಲ್ಲಿ ತೈಲ ಅಭಾವ ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ತೈಲ ಅಭಾವ ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಯತ್ನಿಸುತ್ತಿದೆ.